ಇಂದು ನಡೀತಾ ಇರುವ ಅವೈಜ್ಞಾನಿಕ ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧವಾಗಿ ಅದರ ಜೊತೆಗೆ ಅಖಂಡ ಮೀಸಲಾತಿಯನ್ನು ಮತ್ತೆ ಸ್ಥಾಪಿಸಿ ಎಲ್ಲ ಜಾತಿಗಳನ್ನು ಒಗ್ಗೂಡಿಸಿಕೊಂಡು ಈ ಸರ್ಕಾರ ಮುಂದಿನ ದಿನಮಾನದಲ್ಲಿ ಹೋಗಬೇಕನ್ನೋದರ ಕೂಗಿನೊಂದಿಗೆ ಈ ಸಮಾವೇಶ ಹಾಗೂ ಈ ಬೃಹತ್ ಪ್ರತಿಭಟನೆ ನಡೀತಾ ಇರೋದು ನಿಮ್ಮೆಲ್ಲರ ಗಮನಕ್ಕಿದೆ. ಮೊದಲನೇದಾಗಿ ಈ ಒಳ ಮೀಸಲಾತಿ ವರ್ಗೀಕರಣ ಸೃಷ್ಟಿ ಮಾಡಲಿಕ್ಕೆ ಮೂಲ ಕಾರಣವೇ ಈ ಎಸಿ ಸಮುದಾಯವನ್ನು ಒಡೆದು 3 ಭಾಗಗಳನ್ನು ಮಾಡಿ ಅದರಲ್ಲಿ ಸ್ಪರ್ಶ ಅಸ್ಪರ್ಶ ಅನ್ನೋ ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡಿ ಅದರ ಆಧಾರದ ಮೇಲೆ ಈ ಸಮುದಾಯಗಳನ್ನು ಒಡೆದು ಪಟ್ಟಬದ್ಧ ರಾಜಕೀಯ ಹಿತಾಸಕ್ತಿಗಳು ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಿಕ್ಕೆ ಏನು ಒಳ ಮೀಸಲಾತಿ ತಡೆದು ಈ ಸಮುದಾಯವನ್ನು 3 ಭಾಗಗಳನ್ನು ಮಾಡಿ ಒಡೆದು ತಮ್ಮ ರಾಜಕೀಯ ಇಚ್ಛಾಶಕ್ತಿ ಬೆಳೆಸಲಿಕ್ಕೆ ಏನು ಹೋಗ್ತಾ ಇದ್ದಾರೆ. ಮುಂದಿನ ದಿನಮಾನದಲ್ಲಿ ಈ ಎಲ್ಲ 101 ಜಾತಿಗಳು ಕೂಡ ಮುಂದಿನ ದಿನಮಾನದಲ್ಲಿ ಒಂದಾಗ್ತಾರನ್ನೋ ಈ ಸಮಾವೇಶವೇ ಅದಕ್ಕೆ ಉದಾಹರಣೆ ಆಗುತ್ತೆ. ಯಾಕಂದ್ರೆ ಈ ತುಳಿತಗೊಳಪಟ್ಟ ಸಮುದಾಯಗಳು ಮುಂದಿನ ದಿನಮಾನದಲ್ಲಿ ಕೂಡ ಒಂದಲ್ಲ, ಇವತ್ತು ಒಳ ಮೀಸಲಾತಿ ಬೇಡ್ತಾ ಇರೋ ಸಮುದಾಯಗಳೇ ಇನ್ನೂ 10 ವರ್ಷಗಳ ನಂತರ ಯಾಕಾದ್ರೂ ಈ ಒಳ ಮೀಸಲಾತಿಯನ್ನು ಕೂಗಿನ ಜೊತೆಗೆ ನಾವು ಬಲಿಯಾದ್ವಿ ಅನ್ನೋ ಕೊರಗು ಮುಂದಿನ ದಿನಮಾನದಲ್ಲಿ ಇದೆ. ಈ ಹಿನ್ನೆಲೆ ಒಳಗ ಎಲ್ಲಾ ಸಮುದಾಯದ 101 ಜಾತಿಯ ರಾಜಕಾರಣಿಗಳಿಗೆ, ಯುವಕರಿಗೆ ಹಾಗೂ ಪ್ರಜ್ಞಾವಂತ ಚಿಂತಕರಿಗೆ ಒಂದು ಬೇಡ್ಕೋತೀವಿ, ಏನಂದ್ರೆ ಈ ವೇದಿಕೆ ಮುಖಾಂತರ ನಮ್ಮ ಸಮಗ್ರ ಮೀಸಲಾತಿಯನ್ನ ರಕ್ಷಿಸಿಕೊಂಡು ಮುಂದಿನ ದಿನಮಾನದಲ್ಲಿ ಅಖಂಡ ಮೀಸಲಾತಿ ಹೆಚ್ಚಿಸಲಿಕ್ಕೆ ನಾವು ಹೋರಾಟ ಮಾಡ್ಬೇಕಂತೇಳಿ ಈ ವೇದಿಕೆ ಮುಖಾಂತರ ಅಥವಾ ಈ ಸಮಾವೇಶದ ಮೂಲಕ ನಾನು ಅಭಿವ್ಯಕ್ತ ಮಾಡಲಿಕ್ಕೆ ಆಸೆ ಪಡ್ತೀನಿ. ಪತ್ರಿಕಾ ಮಿತ್ರರಾದ ತಾವು ಕೂಡ ಈ ಸಮುದಾಯವನ್ನ ಎಸ್ಸಿ ಸಮುದಾಯವನ್ನು ಒಗ್ಗೂಡಿಸಲಿಕ್ಕೆ ತಾವು ಕೂಡ ಈ ಬೆನ್ನೆಲುಬಾಗಿ ಎಸ್ಸಿ ಸಮುದಾಯದ ಒಗ್ಗಟ್ಟನ್ನ ಪ್ರದರ್ಶಿಸಲಿಕ್ಕೆ ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತೀರಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹಾಗೆ ಎಲ್ಲ ಸಂಘಟಕರ ಮುಖಾಂತರ ಆಸ್ವಾದಿಸ್ತೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಬಂಜಾರ ಸಮುದಾಯದ ವತಿಯಿಂದ ಹಾಗೂ ಕೊಲಂಬೋ ಸಮುದಾಯದ ವತಿಯಿಂದ ಖಡಕ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಿಮ್ಮಳಿಗೆ ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ. ಜಾತಿಗಳಲ್ಲಿ ಜಗಳ ಏನು ಹಾಕಿ ಏನು ಆಟ ನೋಡ್ತಾ ಇದ್ದೀರಿ, ಇದು ಚೆಸ್ ಗೇಮ್ ಅಲ್ಲ. ಮಂತ್ರಿನ ಬಿಟ್ಟು ರಾಜನ ಕೊಲ್ಲುವಂಥದ್ದು ಇದು ಚೆಸ್ ಗೇಮ್ ಅಲ್ಲ. ಹಾಗಾಗಿ ಇದು ಸಮುದಾಯಗಳ ನಡುವೆ ಜಗಳವನ್ನು ಬಿತ್ತಿ ತಾವುಗಳು ಏನು ವೋಟ್ ಬ್ಯಾಂಕ್ ರಚನೆಯನ್ನು ಮಾಡ್ತಾ ಇದ್ದೀರಿ, ಇದನ್ನ ನಾವು ನಿಮ್ಮ ಮುಂದಿನ ಭವಿಷ್ಯವನ್ನ ನಾವು ನಮ್ಮ ಕೊಲಂಬೋ ಸಮುದಾಯ ಬರೆಯುತ್ತೆ. ಅದು 2 ಮಾತಿಲ್ಲ. ಬಂಜಾರ ಸಮುದಾಯವನ್ನ ತಾವುಗಳು ಅತಿರೇಕವಾಗಿ ಮುಟ್ಬಿಟ್ಟಿದ್ದೀರಿ. ಹಾಗಾಗಿ ಈ ಸಮುದಾಯ ತಮ್ಮನ್ನ ಎಂದಿಗೂ ಕ್ಷಮಿಸೋದಿಲ್ಲ. ಈಗೇನು ತಾವು 15ರಲ್ಲೂ ಕೂಡ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ 15ರ ಮೀಸಲಾತಿಯಲ್ಲೂ ಕೂಡ ತಾವು ಒಳ ಮೀಸಲಾತಿಯನ್ನ ವರ್ಗೀಕರಣ ಮಾಡಲೇನು ಹೊರಟಿದ್ದೀರಿ, ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಬಂಜಾರ ಸಮುದಾಯ ತುಂಬಾ ಸ್ವಾಭಿಮಾನದ ಸಮುದಾಯ. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ ತಮ್ಮನ್ನ ನಾವು ಊರಿಂದ ಬಹಿಷ್ಕಾರ ಮಾಡಿ ಮತ್ತೆ ಕಾಂಗ್ರೆಸ್ ಹಟಾವಂತ ಕೆಲಸ ಮಾಡ್ತೀವಿ. ತಾವೇನಾದ್ರೂ ನಾಳೆ ಬರುವಂತ ಸಚಿವ ಸಂಪುಟ ತೀರ್ಮಾನದಲ್ಲಿ ಎಲ್ಲಾ ಸಮುದಾಯವನ್ನ ತೆಕ್ಕೆಗೆ ತಗೊಂಡು ನ್ಯಾಯ ಸಲ್ಲಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ನ್ಯಾಯವಾದ ತೀರ್ಪನ್ನ ನಾವು ಕೊಡ್ತೇವೆ. ನಾವುಗಳೇ ಜಡ್ಜ್ ಆಗ್ತೀವಿ, ನಮ್ಮ ಸಮುದಾಯ ಜಡ್ಜ್ ಆಗ್ತದೆ. ನಾವೇ ಈ ಸಂವಿಧಾನದಡಿಯಲ್ಲಿ ನಾವೇ ದೊಡ್ಡ ವೋಟ್ರೆ ಈ ದೇಶದ ಪ್ರಜಾಪ್ರಭುತ್ವದ ಹಕ್ಕನ್ನ ಪಡೆದ ಇರ್ತಕ್ಕಂಥ ನಾವಾಗಿ ವೋಟ್ ಆಗಿರೋ ತಾವು ಅಲ್ಲಿ ಸಮುದಾಯದ ಪರವಾಗಿ ಮಾತಾಡ್ತೀರಿ, ಸಮುದಾಯ ಧನವಾಗಿರ್ತೀರಿ. ಇವತ್ತು ಈ ಸಮುದಾಯವನ್ನ ಟಾರ್ಗೆಟ್ ಮಾಡಿ ತಾವು ದೊಡ್ಡ ಸ್ಥಾನದಲ್ಲಿ ಏನು ಕುಳಿತುಕೊಂಡಿದ್ದೀರಿ, ಅದು ನಿಮಗೆ ಶೋಭೆ ತರುವಂತದ್ದಿಲ್ಲ. ಮುಂದಿನ ದಿನಗಳಲ್ಲಿ ಈ ಸಮುದಾಯ ತಮ್ಮನ್ನ ತಕ್ಕ ಪಾಠ ಕಲಿಸುತ್ತೆ. ರಾಜ್ಯದ ಮುಖ್ಯಮಂತ್ರಿಗಳು ಬಹಳ ಯೋಚನೆ ಮಾಡಿ ಈ ತೀರ್ಮಾನವನ್ನು ತಗೋಬೇಕಂತ ಹೇಳಿ ಕೇಳ್ತಾ ಇದ್ದೇನೆ. ಶಿವಕುಮಾರ್, ಹೊಸಪೇಟೆ. ನಮ್ಮ ಜನ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಮನವಿ ಏನಂದ್ರೆ, ಮೊಟ್ಟ ಮೊದಲನೇದಾಗಿ ನಮ್ಮ 101 ಜಾತಿ ಜನಾಂಗದ ಏನು ಅಣ್ಣ ತಮ್ಮಂದರಿದ್ದೀವಿ, ನೀವು ನಾವೆಲ್ಲ ಮೊದಲು ಒಗ್ಗಟ್ಟಾಗೋಣ. ನಾವು ಒಗ್ಗಟ್ಟಾದ್ರೆ ಅವ್ರಿಗೆ ಗುಳಿಗಾಲ ಇಲ್ಲ, ಇದು ಅವ್ರಿಗೆ ಗೊತ್ತು. ಹಂಗಾಗಿ ನಮ್ಮ ಮಧ್ಯದಲ್ಲೇ ವಿಷ ಬೀಜವನ್ನು ಹಿಂಡ್ತಾ ಇದ್ದಾರೆ. 17% ಕೊಡ್ತೀವಂದ್ರು, ಸುಪ್ರೀಂ ಕೋರ್ಟ್ ಆಗಲ್ಲ ಅಂತ ಹೇಳಿದೆ, ಅದು ಆಗೋದು ಇಲ್ಲ. ಯಾಕಂದ್ರೆ 50% ಮೀಸಲಾತಿ ಮೀರಬಾರ್ದು. ಹಾಗಾಗಿ ನಮ್ಮಲ್ಲಿ ಜಗಳ ಇಡೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣ ತಮ್ಮಂದ್ರು ಎಚ್ಚರ ಆಗಿದೀವಿ ಅಂದ್ರೆ ನಿಮ್ಮ ಸರ್ಕಾರಗಳು ಧೂಳಿಪಟ ಆಗುತ್ತೆ. ದೇಶದಲ್ಲಿ ಬೆರಳೆಣಿಕೆ ಸಂಖ್ಯೆಯಲ್ಲಿದೆ ನಿಮ್ಮ ಸರ್ಕಾರ. ನಿಮಗೆ ಎಚ್ಚರಿಕೆ ಇರಲಿ. ನಿಮಗೆ ತಾಂಡ ಅಷ್ಟೇ ಅಲ್ಲ, ಹಟ್ಟಿ ಹಾಡಿ ಲಂಬಾಣಿ ತಾಂಡಗಳು, ಕೊರಚರಟ್ಟಿಗಳು, ಒಡ್ಡರ ಬೋವಿ ಕಾಲೋನಿಗಳು, ನಮ್ಮ ಎಸ್ಸಿ ಕಾಲೋನಿಗಳು ತಿರುಗಿ ನಮ್ಮ ಅಣ್ಣ
ಒಂದಾಗಿ ನಿಮಗೆಲ್ಲ ಕಾಂಗ್ರೆಸ್ ಹಠಾವ್ ಅಂತ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಮಾಡೋ ತರ ನೀವು ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು ನಿಮಗೆ ಈ ಮೂಲಕ ಆಗ್ರಹ ಮಾಡ್ತಾ ಇದೀವಿ. ಇದನ್ನ ಇಲ್ಲಿಗೆ ಬಿಟ್ಟು ನಾವು ಅಣ್ಣ ತಮ್ಮಂದ್ರೆ ಒಂದಾಗೋದಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮಗೆ ಆಗ್ರಹ ಮಾಡಿ ಕೇಳ್ಕೊಂತ ಇದೀವಿ. ಜೈ